ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಬೀನ್ಸ್ ಕಾಳಿನ ಕುರ್ಮಾ. ಇದು ರೊಟ್ಟಿಗೆ, ಚಪಾತಿಗೆ ಅಥವಾ ಪೂರಿಗೆನೂ ತಿನ್ಬೋದು, ಅನ್ನದ ಜೊತೆಗೆ ತಿನ್ಬೋದು. ಬೀನ್ಸ್ ಕಾಳಿನ ಕುರ್ಮಾ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಏನೂ ಇಲ್ಲ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿದ್ಮೇಲೆ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದು ಬೀನ್ಸ್ ಕಾಳು ನೋಡಿ, ಕೆಂಪು ಬೀನ್ಸ್ ಕಾಳಿದು, ಬಿಳಿದು ಕೂಡ ಬರುತ್ತೆ, ಅದು ಬೇಕಿದ್ರೆ ಹಾಕ್ಬೋದು. ಬೀನ್ಸ್ ಕಾಳು ಚೆನ್ನಾಗಿ ತೊಳೆದಿದ್ದೀನಿ 2 ಸಾರಿ. ಬೀನ್ಸ್ ಕಾಳನ್ನು ಹಾಕಿ, ಬೀನ್ಸ್ ಕಾಳು ಬೇಯುವಷ್ಟು ನೀರು ನಾನು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಆಲೂಗಡ್ಡೆನ ಹೆಚ್ಚು ನೀರಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ಸ್ಟವ್ನ ಉರಿ ಜಾಸ್ತಿ ಇಟ್ಟು ಜೋರು ಕುದಿಯುವಾಗ ಸ್ಟವ್ನ ಪೂರ ಕಮ್ಮಿ ಮಾಡಿ ಬೇಯೋದಕ್ಕೆ ಬಿಡಬೇಕು. ಈಗ ಮಸಾಲ ರುಬ್ಕೋತೀನಿ. ಮಸಾಲಕ್ಕೆ ಸ್ವಲ್ಪ ತೆಂಗಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಕಾಳು ಮೆಣಸು, ಹುರಿದಿರೋಂಥ ಈರುಳ್ಳಿ, ಇದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿದ್ದೀನಿ. ಇದಿಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ, ಈ ರೀತಿ. ಈಗ ಬೀನ್ಸ್ ಕಾಳು ಬೆಂದಿದೆಯಾ ಅಂತ ನೋಡ್ತೀನಿ. ಪೂರ ಬೇಯೋದಕ್ಕೆ ಮುಂಚೆ ಇನ್ನೇನು ಸ್ವಲ್ಪ ಬೇಯಬೇಕು ಅನ್ನೋ ಟೈಮಲ್ಲಿ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ತುಂಬ ಬೇಗ ಬೇಯುತ್ತೆ, ಹಾಗಾಗಿ ಕೊನೆಯಲ್ಲಿ ಇನ್ನೇನು ಕಾಳು ಬೇಯುತ್ತೆ ಅನ್ನೋ ಟೈಮಲ್ಲಿ ಹಾಕಿದ್ದೀನಿ. ಹಾಕಿ 1-2 ನಿಮಿಷ ಬಿಡಿ ಸಾಕು. ಆಮೇಲೆ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ತೀನಿ ನೋಡಿ. ಈಗ ಕಾಳು ಚೆನ್ನಾಗಿ ಬೆಂದಿದೆ, ಚೆಕ್ ಮಾಡಿ ಕಾಳು ಬೆಂದಿದೆ, ಮತ್ತು ಆಲೂಗಡ್ಡೆ ಕೂಡ ಬೆಂದಿದೆ. ಈಗ ರುಬ್ಕೊಂಡಿರೋಂಥ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕಿ ನೀರು ಎಷ್ಟು ಬೇಕಂತ ನೋಡಿಕೊಂಡು ಹಾಕಬೇಕಾಗತ್ತೆ. ಹಾಕಿ ಮಸಾಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಬೇಯೋದಕ್ಕೆ ಬಿಡ್ತೀನಿ ನಾನು. ಮುಚ್ಚಳ ಮುಚ್ಚಿ ಮಸಾಲ ಬೇಯೋದಕ್ಕೆ ಬಿಡ್ತೀನಿ. 1-2-3 ನಿಮಿಷ ಬೆಂದರೆ ಸಾಕು. ಮಸಾಲ ಹಸಿ ವಾಸನೆ ಹೋಗೋ ತನಕ ಬೇಯಿಸಬೇಕು. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋವಂಥದ್ದು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಬೀನ್ಸ್ ಕಾಳಿನ ಕುರ್ಮಾ ಅಥವಾ ಪಲ್ಯ ಅನ್ಬೋದು. ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.